ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ, ಬಳ್ಳಾರಿಯಲ್ಲಿ ಚಿನ್ನವನ್ನ ಮಾರಾಟ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ಕೇರಳದ ಶಬರಿಮಲೆಯಲ್ಲಿ ಕದ್ದಂತಹ ಚಿನ್ನವನ್ನ ಬಳ್ಳಾರಿಯಲ್ಲಿ ಮಾರಾಟ ಮಾಡಿದಂತಹ ಪ್ರಕರಣ, ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಬೆಂಗಳೂರಿನ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಶ್ರೀರಾಂಪುರದಲ್ಲಿರುವಂತಹ ಆರೋಪಿ ಉನ್ನಿಕೃಷ್ಣನ್ ನಿವಾಸ ಮನೆಯಲ್ಲಿ ಚಿನ್ನದ ನಾಣ್ಯ, ನಗದನ್ನ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಅನ್ನೋದು ಗೊತ್ತಾಗ್ತಿದೆ. ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳಿಂದ ಚಿನ್ನದ ಪ್ಲೇಟ್ ಅನ್ನು ಕದ್ದಂತಹ ವಿಚಾರ. ಅಂದಾಜು 475 ಗ್ರಾಂ ಚಿನ್ನದ ಪ್ಲೇಟ್ ಅನ್ನು ಕದ್ದಿದ್ದ ಉನ್ನಿಕೃಷ್ಣನ್ ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನ್ಗೆ ಮಾರಿದಂತಹ ಆರೋಪ. ಅಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಈತ ಅರ್ಚಕರ ಸಹಾಯಕರಾಗಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲೇ ಚಿನ್ನವನ್ನು ಕದ್ದು ಅದನ್ನು ಮಾರಾಟ ಮಾಡಿರುವಂತಹ ಕೆಲಸ. ಈಗಾಗಲೇ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಕೇರಳ ಟು ಬೆಂಗಳೂರು ಚಿನ್ನ ಕದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಎಸ್ಐಟಿ ದಾಳಿ ಮಾಡಿದೆ. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದಂತಹ ಪ್ರಕರಣ, 3ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೇರಳದ ಎಸ್ಐಟಿ ಟೀಮ್ನ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಿದೆ. ಪೊಟ್ಟಿ ಜೊತೆಗೆ ಸಂಪರ್ಕದಲ್ಲಿದ್ದಂತಹ ಬೆಂಗಳೂರಿನ 2, ಚೆನ್ನೈನ ಓರ್ವ, ಬೆಂಗಳೂರಿನ ಅನಂತ ಸುಬ್ರಹ್ಮಣ್ಯಂ, ರಮೇಶ್, ಚೆನ್ನೈ ಮೂಲದ ಕಲ್ಪೇಶ್ ಎಂಬಾತನನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಶಕ್ಕೆ ಪಡೆದುಕೊಂಡಿದೆ. ನಿರಂತರವಾಗಿ ಇವರು ಉನ್ನಿಕೃಷ್ಣನ್ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದರಂತೆ. ಹಾಗಾಗಿ ಕಳ್ಳತನದ ಪ್ರಕರಣಕ್ಕೂ ಇವರಿಗೂ ನಂಟಿದೆ ಅನ್ನುವಂತಹ ಆಧಾರದ ಮೇಲೆ, ಉನ್ನಿಕೃಷ್ಣನ್ ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ಹಲವು ಕಡೆಗಳಲ್ಲಿ ರೇಡ್ ಆಗಿದೆ. ಹಲವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಎಸ್ಐಟಿ ಟೀಮ್ ಒಳಪಡಿಸಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಮಸೂದ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಶಬರಿಮಲೆಯಲ್ಲಿ ಚಿನ್ನ ಕದ್ದಂತಹ ಪ್ರಕರಣ ಈಗ ಕೇರಳ ಟು ಬೆಂಗಳೂರು ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ರೇಡ್ ಆಯಿತು, ವಶಕ್ಕೆ ಪಡೆದುಕೊಂಡವ್ರು ಯಾರು, ಅವರಿಗೂ ಈ ಚಿನ್ನ ಕದ್ದ ಪ್ರಕರಣಕ್ಕೂ ಏನು ಸಂಬಂಧ, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, 2019ರಲ್ಲಿ ಶಬರಿಮಲೆ ಚಿನ್ನ ಕಳವು ಪ್ರಕರಣ ಏನಿತ್ತು ಅದರ ತನಿಖೆ ತೀವ್ರತೆ ಪಡೆದುಕೊಂಡಿದೆ. ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ನಿನ್ನೆ ಬಳ್ಳಾರಿನಲ್ಲಿ ಕೂಡ ರೈಡ್ ಆಗಿತ್ತು. ಇವತ್ತು ಬೆಂಗಳೂರಿನಲ್ಲಿ ಮೊದಲ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ ಮನೆ ಶ್ರೀರಾಂಪುರದ 7th ಮೇನ್ನಲ್ಲಿದೆ. ಆ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಕೊಠಾರಿ ಮ್ಯಾನ್ಷನ್ ಅನ್ನುವಂತಹ ಅಪಾರ್ಟ್ಮೆಂಟಲ್ಲಿ ಆತನ ಫ್ಲ್ಯಾಟ್ ಇದೆ. ಕಳೆದ 10 ವರ್ಷಗಳಿಂದಲೂ ಕೂಡ ಇಲ್ಲಿ ಆತ ವಾಸ ಮಾಡ್ತಿದ್ದ. ಆತನ ಮನೆ ಮೇಲೆ ಬೆಳಗ್ಗೆ 9 ಗಂಟೆಗೆ ಎಸ್ಐಟಿ ಕೇರಳ ತಿರುವಾಂಕೂರು ಕ್ರೈಮ್ ಬ್ರಾಂಚ್ನ ಎಸ್ಐಟಿ ಅಧಿಕಾರಿಗಳ ತಂಡ, 4ರ ತಂಡ ಸ್ಥಳೀಯ ಶ್ರೀರಾಂಪುರ ಪೊಲೀಸರ ಸಹಕಾರ ಪಡೆದುಕೊಂಡು ದಾಳಿ ಮಾಡಿದ್ದಾರೆ. ಹತ್ತತ್ರ 2 ಗಂಟೆಗಳ ಕಾಲ ಆಯಿತು. 2 ಗಂಟೆಗಳಿಂದಲೂ ಕೂಡ ಈ ಅಪಾರ್ಟ್ಮೆಂಟ್ನ 4ನೇ ಫ್ಲೋರ್ನಲ್ಲಿರುವಂತಹ ಆತನ ಮನೆಯಲ್ಲಿ ತಪಾಸಣೆ ಮಾಡ್ತಿದ್ದಾರೆ. ಆದರೆ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿಲ್ಲ. ಆತ ಬೆಂಗಳೂರಿನಲ್ಲೇ ಇದ್ದಾರೆ, ಎಸ್ಐಟಿ ಅಧಿಕಾರಿಗಳ ವಶದಲ್ಲೇ ಇದ್ದಾನೆ. ಆದರೆ ಆತನ ಮನೆಯ ರೇಡ್ ಸಂದರ್ಭದಲ್ಲಿ ಆತನನ್ನು ಕರ್ಕೊಂಡು ಬಂದಿಲ್ಲ. ನಿನ್ನೆ ಬಳ್ಳಾರಿಗೆ ಕರ್ಕೊಂಡು ಹೋಗಿದ್ರು. ನಿನ್ನೆ ಬಳ್ಳಾರಿನಲ್ಲಿ ರೊದ್ದಮ್ ಜ್ಯುವೆಲರಿ ಶಾಪ್ನ ಮಾಲೀಕ ಗೋವರ್ಧನ್ ಅವರ ವಿಚಾರಣೆ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಆತ ಅಂದರೆ ರೊದ್ದಮ್ ಜ್ಯುವೆಲರಿಯ ಮಾಲೀಕ ಗೋವರ್ಧನ್ ಮತ್ತು ಪೊಟ್ಟಿ ಉನ್ನಿಕೃಷ್ಣನ್ ಇಬ್ಬರು ಕೂಡ ಪರಿಚಿತರು. ಯಾಕೆಂದರೆ ದ್ವಾರಪಾಲಕ ಮೂರ್ತಿಗಳಿಗೆ ಏನು ಚಿನ್ನ ಇದೆ, ಆ ಚಿನ್ನದ ಫಲಕಗಳಿಗೆ ಹೊಳಪು ಕೊಡುವಂಥದ್ದು, ಚಿನ್ನದ ಮರುಲೇಪನ ಮಾಡುವಂಥ ಕೆಲಸವನ್ನು ರೊದ್ದಮ್ ಗೋವರ್ಧನ್ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ 475 ಗ್ರಾಮ್ ಏನು ಚಿನ್ನ ಇತ್ತು ಆ ಮೂರ್ತಿಗಳಿಂದ, ಅದನ್ನು ರೊದ್ದಮ್ ಜ್ಯುವೆಲರಿ ಮಾಲೀಕನಿಗೆ ಕೂಡ ಮಾರಾಟ ಮಾಡಿದ್ರು ಅನ್ನುವಂಥ ಆರೋಪ ಯಾರು ಪೊಟ್ಟಿ ಉನ್ನಿಕೃಷ್ಣನ್. ಆ ಆರೋಪದ ಹಿನ್ನೆಲೆಯಲ್ಲಿ ನಿನ್ನೆ ದಾಳಿ ನಡೆದಿತ್ತು. ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ. ನಾನು ಆ ಕಳ್ತನದ ಮಾಲ್ ತಗೊಂಡಿದ್ದೇನೆ, ಆದರೆ ಅದು ಶಬರಿಮಲೆಗೆ ಸಂಬಂಧಪಟ್ಟಿರೋದಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತನಿಖೆಗೆ ಸಹಕಾರ ಕೊಡ್ತೇನೆ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಇಲ್ಲಿ ಈಗ ಒಂದಷ್ಟು ನಗದು, ಚಿನ್ನದ ನಾಣ್ಯಗಳು ವಶಪಡಿಸ್ಕೊಂಡಿದ್ದಾರೆ. ಇನ್ನೂ ಕೂಡ ದಾಳಿ ನಡೀತಾ ಇದೆ. ಪೊಲೀಸರು ಇನ್ನೂ ಹತ್ತತ್ರ 1 ಗಂಟೆಗಳ ಕಾಲ ಈ ಒಂದು ರೇಡ್ ಪ್ರಕ್ರಿಯೆ ಮುಂದುವರಿಸುವ ಸಾಧ್ಯತೆ ಇದೆ. ಬೇರೆ ಬೇರೆ ಕಡೆಯೂ ಕೂಡ ಇವತ್ತು ದಾಳಿ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಸದ್ಯಕ್ಕೆ ಬೆಂಗಳೂರಿನ ಪೊಟ್ಟಿ ಉನ್ನಿಕೃಷ್ಣನ್ ಮನೆ ಮೇಲೆ ಮಾತ್ರ ದಾಳಿ ಆಗಿರುವಂಥದ್ದು. ಈ 30ನೇ ತಾರೀಕು ಒಳಗಡೆ ಎಷ್ಟಾಗುತ್ತೆ ಅಷ್ಟು ಸಾಕ್ಷ್ಯಗಳ ಸಂಗ್ರಹವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲೇ ಈ ಒಂದು ತೀವ್ರತೆಯನ್ನು ತನಿಖೆ ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ರೇಡ್ ಮುಂದುವರೆದಿದೆ. ಇನ್ನೂ ಸ್ವಲ್ಪ ಹೊತ್ತು ಈ ರೇಡ್ ಮುಂದುವರಿಯುವ ಸಾಧ್ಯತೆ ಇದೆ. ಇದಾದ ನಂತರ ಬೇರೆ ಬೇರೆ ಎಲ್ಲೆಲ್ಲಿ ಹೋಗಬೇಕು ಅನ್ನುವಂತಹ ವಿಚಾರವನ್ನು ನಂತರ ಎಸ್ಐಟಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.